ಹಲೋ ಮಕ್ಕಳೇ, ನಾವಿವತ್ತು ಫೈನಲ್ ಎಕ್ಸಾಮ್ 2025ಗೆ ಕೇಳಿರುವಂತಹ 12 ಮಾರ್ಕ್ಸ್ ಜರ್ನಲ್ ಎಂಟ್ರೀಸ್ನ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. 29th ಕ್ವೆಶ್ಚನಲ್ಲಿ ಹೇಮಾ ಕಂಪನಿ ಲಿಮಿಟೆಡ್ issued 60,000 equity shares of 100 each at a premium of ₹10 per share ಅಂತ ಹೇಳಿದ್ದಾರೆ. ಸೊ ನಾವಿವಾಗ ಜರ್ನಲ್ ಎಂಟ್ರೀಸ್ ಮಾಡ್ತಿರೋದು ಇನ್ ದ ಬುಕ್ಸ್ ಆಫ್ ಹೇಮಾ ಕಂಪನೀಸ್. ಫಾರ್ಮ್ಯಾಟ್ನ ಬರ್ಕೊಳ್ಳಿ: ಡೇಟ್, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟ್ ಮತ್ತು ಕ್ರೆಡಿಟ್. ಸೊ ಫಸ್ಟ್ ಎಂಟ್ರಿ, ಎರಡು ಎಂಟ್ರಿ ಬಂದುಬಿಟ್ಟು ಅಪ್ಲಿಕೇಶನ್ ಅಮೌಂಟ್ಗೆ. ಸೊ ಆನ್ ಅಪ್ಲಿಕೇಶನ್ ₹20 ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಎಂಟ್ರೀಸ್ ಹೇಗೆ ಮಾಡ್ತೀರಾ? ಫಸ್ಟು ನೀವು ದುಡ್ಡನ್ನು ಕಲೆಕ್ಟ್ ಮಾಡ್ತೀರಾ. ಬ್ಯಾಂಕ್ ಅಕೌಂಟ್ ಡೆಟಾರ್, ದಟ್ ಈಸ್ 60,000 ಶೇರ್ಸ್ ಇಂಟು ಅಪ್ಲಿಕೇಶನ್ ಮನಿ 12 lakh. ಅದನ್ನು ನೀವು ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟಿಗೆ ಹಾಕ್ತೀರಾ. ಸೊ ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡಿದ್ದನ್ನು ಮತ್ತೆ ನೀವು ಎಲ್ಲಿ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಆ ಟ್ರಾನ್ಸ್ಫರ್ ಮಾಡೋದಕ್ಕೆ ನೀವು ಸೆಕೆಂಡ್ ಎಂಟ್ರಿನ ಹಾಕ್ಕೊತೀರಾ: ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಇದು ಅಪ್ಲಿಕೇಶನ್ಗೆ. ನೆಕ್ಸ್ಟ್ ಎಂಟ್ರಿ ಬಂದುಬಿಟ್ಟು ಅಲಾಟ್ಮೆಂಟ್ಗೆ. ಆನ್ ಅಲಾಟ್ಮೆಂಟ್ ₹50 ಇನ್ಕ್ಲೂಡಿಂಗ್ ಪ್ರೀಮಿಯಮ್. ಸೊ ಪ್ರೀಮಿಯಮ್ ಬಂದುಬಿಟ್ಟು ₹10 ಇರುತ್ತೆ. ಓಕೆ, ನೆಕ್ಸ್ಟ್ ಎಂಟ್ರಿ ಹಾಕೊಳ್ಳೋಣ. ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 60,000 ಇಂಟು ₹50 30 lakhs ಆಗುತ್ತೆ. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಮ್ ರಿಸರ್ವ್ ಅಕೌಂಟ್. ಸೊ ಪ್ರೀಮಿಯಮ್ ಎಷ್ಟು? ₹10 ಫಾರ್ 60,000 ಶೇರ್ಸ್. ಸೊ ಅದಕ್ಕೆ 6 lakh. 30 lakh ಮೈನಸ್ 6 lakh ನಿಮಗೆ 24 lakh ಸಿಗುತ್ತೆ. ನೆಕ್ಸ್ಟ್ ಎಂಟ್ರಿ ಬಂದುಬಿಟ್ಟು ಅದನ್ನು ಅಲಾಟ್ಮೆಂಟ್ ಮನಿನ ರಿಸೀವ್ ಮಾಡಿದ್ದಕ್ಕೆ. ಸೊ ಬ್ಯಾಂಕ್ ಅಕೌಂಟ್ ಡೆಟಾರ್ 30 lakh ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 30 lakh ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಓಕೆ, ನಾವಿವಾಗ ಅಪ್ಲಿಕೇಶನ್ ಮತ್ತು ಅಲಾಟ್ಮೆಂಟ್ಗೆ ಎಂಟ್ರೀಸ್ ಹಾಕಾಯಿತು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ. ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ₹40. ಸೊ ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 24 lakh. ಅಮೌಂಟು ಡ್ಯೂ ಇರೋದ್ರಿಂದ ಈ ಎಂಟ್ರಿನ ಹಾಕ್ಕೊತೀರಾ. ನೆಕ್ಸ್ಟು ರಿಸೀವ್ ಮಾಡಿದ್ದಕ್ಕೆ ಸೆಕೆಂಡ್ ಎಂಟ್ರಿನ ಹಾಕ್ಕೊತೀರಾ: ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ನಮಗೆ 5,000 ಶೇರ್ಸ್ಗೆ ದುಡ್ಡು ಬಂದಿಲ್ಲ. ಸೊ ಬರೀ 55,000 ಶೇರ್ಸ್ ಇಂಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಮೌಂಟ್ ₹40 ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 22 lakh ಸಿಗುತ್ತೆ. ನೆಕ್ಸ್ಟು ಇದರಲ್ಲಿ 5,000 ಶೇರ್ಸು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಪೇ ಮಾಡಿಲ್ಲ. ಅದರಲ್ಲಿ 4,000 ಶೇರ್ಸ್ನ ಇಶ್ಯೂ ಮಾಡ್ತಿದ್ದಾರೆ ವಿತ್ ₹80 ಡಿಸ್ಕೌಂಟ್. ಅದಕ್ಕೆ ನಾವು ನೆಕ್ಸ್ಟ್ 3 ಎಂಟ್ರೀಸ್ನ ಹಾಕ್ಕೊತೀವಿ. ಸೆವೆಂತ್ ಎಂಟ್ರಿ ಬಂದುಬಿಟ್ಟು ಈ 5,000 ಶೇರ್ಸು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ನಾನ್ ಪೇಮೆಂಟ್ ಆಗಿದೆಯಲ್ಲ, ಅದರ ಕ್ಯಾನ್ಸಲೇಷನ್ಗೆ. ಸೊ ಅದಕ್ಕೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂತ ಹಾಕ್ಕೊತೀರಾ. ಸೊ 5,000 ಶೇರ್ಸ್ ಇಂಟು ₹100 5 lakh. ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ ಎಷ್ಟು ಅಮೌಂಟ್ ಇದೆ? ₹40 ಪರ್ ಶೇರ್ ಇಂಟು ಎಷ್ಟು ನಂಬರ್ ಆಫ್ ಶೇರ್ಸ್? 5,000 ಶೇರ್ಸ್. ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 2 lakh ಸಿಗುತ್ತೆ. ಮತ್ತು 5 lakh ಮೈನಸ್ 2 lakh 3 lakh ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ಗೆ ಹೋಗುತ್ತೆ. 8th ಎಂಟ್ರಿ ಬಂದುಬಿಟ್ಟು ಇಶ್ಯೂ ಮಾಡ್ತಾ ಇದ್ದೀವಿ. ಓಕೆನಾ? ಕ್ಯಾನ್ಸಲ್ ಆಗಿರೋ ಶೇರ್ಸಲ್ಲಿ 4,000 ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಎಂಟ್ರಿನ ಬರ್ಕೊಳ್ಳೋಣ: ಬ್ಯಾಂಕ್ ಅಕೌಂಟ್ ಡೆಟಾರ್ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಈ 4,000 ಶೇರ್ಸ್ದು ಒರಿಜಿನಲ್ ರೇಟ್ ಬಂದುಬಿಟ್ಟು ಇದ್ದಿದ್ದು ₹100. ಸೊ 4,000 ಇಂಟು 100 4 lakh. ಬಟ್ ನಾವು ಈ 4,000 ಶೇರ್ಸ್ನ ₹80ಗೆ ಇಶ್ಯೂ ಮಾಡಿದ್ವಿ. ಸೊ ನಮಗೆ ಸಿಗ್ತಾ ಇರೋದು ₹3,20,000. ಇದರ ಎರಡು ಡಿಫ್ರೆನ್ಸ್ ಬಂದುಬಿಟ್ಟು 80,000. ಇಷ್ಟು ಕಂಪನಿಗೆ ಲಾಸ್ ಆಗಿದೆ. ಸೊ ಇದು ಇಶ್ಯೂ ಆಫ್ ಶೇರ್ಸ್ಗೆ ಇರುವಂತಹ ಎಂಟ್ರಿ. ಲಾಸ್ಟ್ ಎಂಟ್ರಿ ಬಂದುಬಿಟ್ಟು ಪ್ರಾಫಿಟ್ ಸಿಗುತ್ತೆ ನಮಗೆ ಇಶ್ಯೂ ಆಫ್ ಶೇರ್ಸಿಂದ. ಅದನ್ನು ನಾವು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಎಂಟ್ರಿ ಏನು ಹಾಕ್ಕೊತೀರಾ? ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಇದಕ್ಕೆ ಒಂದು ಕ್ಯಾಲ್ಕುಲೇಷನ್ ಇದೆ. ನೀವು ಶೇರ್ ಫಾರ್ ಫ್ಯೂಚರ್ ಮಾಡಿದಾಗ ₹20 ಅಪ್ಲಿಕೇಶನ್ದು ಮತ್ತು ₹40 ಅಲಾಟ್ಮೆಂಟದು ನಿಮ್ಮ ಹತ್ರನೇ ಇದೆ, ಅಂದರೆ ಕಂಪನಿ ಹತ್ರನೇ ಇದೆ, ನಾನ್ ಪೇಮೆಂಟ್ ಮಾಡಿರೋದ್ರಿಂದ. ಓಕೆ, ಇದರ ಟೋಟಲ್ ₹60.
ಮತ್ತೆ ರೀಇಶ್ಯೂ ಮಾಡಿದ್ರಿಂದ ನೀವು 20 ರುಪೀಸ್ನ ಡಿಸ್ಕೌಂಟ್ ಕೊಟ್ರಿ. ಸೊ ಇದರ ಟೋಟಲ್ ಬಂದುಬಿಟ್ಟು ನಿಮಗೆ 40 ರುಪೀಸ್ ಪರ್ ಶೇರ್ ಲಾಭ ಆಗಿದೆ. ಒಂದು ಶೇರ್ಗೆ 40 ರುಪೀಸ್ ಲಾಭ ಆಗಿದೆ. ನಾವು ರೀಇಶ್ಯೂ ಮಾಡಿರೋದು 4000 ಶೇರ್ಸ್. ಸೊ 4000 ಇಂಟು 40 ರುಪೀಸ್, ಟೋಟಲ್ ಆಗಿ ಲಾಭ ಆಗಿರೋದು 1,60,000. ಇದನ್ನು ನಾವು ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು 9 ಎಂಟ್ರೀಸು ಬಂದುಬಿಟ್ಟು ನೀವು ಹಾಕಿದಾಗ ನಿಮಗೆ 12 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಥ್ಯಾಂಕ್ ಯು.